ಭಾರತದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರ ಮೇಲಿನ ದಬ್ಬಾಳಿಕೆ ಬಗ್ಗೆ ಬರೆಯೋಕೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ ಪ್ರಾಧ್ಯಾಪಕರನ್ನ ತೆಗೆದುಹಾಕಲಾಗುತ್ತೆ ಅನ್ನೋದು ಏನನ್ನ ಸೂಚಿಸುತ್ತೆ? ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾನಿಲಯದ ಒಳಗೂ ಇದು ಸಾಧ್ಯವಿಲ್ಲ ಅನ್ನೋದಾದ್ರೆ, ವಾಸ್ತವವನ್ನ ಮರೆತಂತಿರಬೇಕು ಅನ್ನೋದಾದ್ರೆ ಶಿಕ್ಷಣಕ್ಕೆ ಅರ್ಥ ಏನು? ವಿಶ್ವವಿದ್ಯಾನಿಲಯದ ಒಳಗೂ ಸ್ವತಂತ್ರ ಚಿಂತನೆಗೆ ಜಾಗವಿಲ್ಲದಂತಾಗಿದೆಯಾ? ಅಥವಾ ಇದು ಸಂಖ್ಯೆಗಳ ದರ್ಬಾರಿನಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳುವ ಅನಿವಾರ್ಯತೆಯಿಂದಾಗಿ ತಲೆದೋರಿರುವ ಸ್ಥಿತಿನ? ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆಗೆ ಇಲ್ಲಿ ಪ್ರತಿಭಟನೆ ನಡೆಯುವಾಗ ಇಲ್ಲಿನದ್ದೇ ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆ ಬಗ್ಗೆ ಮೌನವಾಗಿರಬೇಕಾ? ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾನಿಲಯ ದೇಶದ ಅತ್ಯುತ್ತಮ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು. ಇದು ನಿರಂತರವಾಗಿ ಅಗ್ರ 5 ಸ್ಥಾನಗಳಲ್ಲಿರುತ್ತೆ ಮತ್ತು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿಗೆ ಬೋಧಿಸೋದು ಮಾತ್ರವಲ್ಲದೆ ಅವರ ತಾರ್ಕಿಕ ಚಿಂತನೆ ಹೆಚ್ಚಿಸೋಕೆ ಶ್ರಮಿಸ್ತಾರೆ. ಆದರೂ ಪರೀಕ್ಷೆಗಳು ಹೆಚ್ಚಾಗಿ ಸಮಾಜಕ್ಕೆ ನೇರವಾಗಿ ಸಂಬಂಧಪಟ್ಟ ವಿಷಯಗಳನ್ನು ಒಳಗೊಂಡಿರುತ್ತೆ. ರಾಜ್ಯಶಾಸ್ತ್ರ, ಸಮಾಜ ವಿಜ್ಞಾನ, ಸಮಾಜ ಅಧ್ಯಯನ ಅಥವಾ ಸೋಷಿಯಲ್ ವರ್ಕ್ ಇಂಥವನ್ನೇ ಬೋಧಿಸಲಾಗುತ್ತೆ. ಈಗ BA ಆನರ್ಸ್ ಸೋಷಿಯಲ್ ವರ್ಕ್ ಸೆಮಿಸ್ಟರ್ನ ಒಂದು ಪ್ರಶ್ನೆಯ ಬಗ್ಗೆ ವಿವಾದ ಭುಗಿಲೆದ್ದಿದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಾಧ್ಯಾಪಕರೊಬ್ಬರು ಜಾಮಿಯಾ ವಿಶ್ವವಿದ್ಯಾನಿಲಯದ ಆಡಳಿತವನ್ನ ಕೆರಳಿಸುವ ಪ್ರಶ್ನೆಯನ್ನ ಕೇಳಿದ್ರು. ಕಡೆಗೆ ಅವರನ್ನ ಅಮಾನತುಗೊಳಿಸಲಾಯಿತು ಮತ್ತು ಈ ವಿಷಯದ ತನಿಖೆಗಾಗಿ ಸಮಿತಿ ರಚಿಸಲಾಯಿತು. ಭಾರತದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರ ಮೇಲಿನ ದಬ್ಬಾಳಿಕೆಯ ಬಗ್ಗೆ ಬರೆಯಲು ಕೆಲವು ಉದಾಹರಣೆಗಳನ್ನ ನೀಡುವಂತೆ ಪ್ರಶ್ನೆ ಇತ್ತು. ಪ್ರಶ್ನೆ ಕೇಳಿದ್ದಕ್ಕಾಗಿ ಪ್ರಾಧ್ಯಾಪಕರನ್ನ ತೆಗೆದುಹಾಕಲಾಗಿದೆ. ತನಿಖೆ ನಡೀತಾ ಇದೆ. ಸಾಮಾಜಿಕ ಮಾಧ್ಯಮದಲ್ಲೂ ಈ ಬಗ್ಗೆ ಗದ್ದಲ ಎದ್ದಿದೆ. ಈ ಪ್ರಶ್ನೆ ಕೇಳಿದ ಪ್ರಾಧ್ಯಾಪಕ ಪ್ರೊಫೆಸರ್ ವೀರೇಂದ್ರ ಬಾಲಾಜಿ ಸಹಾರೆ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ನಲ್ಲಿರುವ ಪ್ರೊಫೈಲ್ ಪ್ರಕಾರ ಅವರು ಸೋಷಿಯಲ್ ವರ್ಕ್ ವಿಭಾಗದಲ್ಲಿದ್ದಾರೆ. ಅವರು ಕಳೆದ 22 ವರ್ಷಗಳಿಂದ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾನಿಲಯದಲ್ಲಿ ಬೋಧಿಸುತ್ತಿದ್ದಾರೆ. ಅವರು JNUನಿಂದ MPhil ಮತ್ತು PhD ಪದವಿ ಪಡೆದಿದ್ದಾರೆ. ನಾಗ್ಪುರ ವಿಶ್ವವಿದ್ಯಾನಿಲಯ ಮತ್ತು ದೆಹಲಿ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಬೋಧಿಸಿದ್ದಾರೆ. ಅವರ 2 ಪುಸ್ತಕಗಳು ಪ್ರಕಟವಾಗಿವೆ. ಇದಲ್ಲದೆ PhDಗಳನ್ನು ಪಡೆದಿರುವ 10 ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶನದಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಅವರಿಗೆ 2 ದಶಕಗಳಿಗೂ ಹೆಚ್ಚು ಶೈಕ್ಷಣಿಕ ಅನುಭವ ಇದೆ. ಈಗ ತನಿಖೆ ನಡೀತಿರೋದ್ರಿಂದ ಅವರ ಅಮಾನತು ಮುಂದಿನ ಸೂಚನೆ ಬರೋವರೆಗೂ ಮುಂದುವರಿಯುತ್ತೆ ಅಂತ ವಿಶ್ವವಿದ್ಯಾನಿಲಯದ ಮೂಲಗಳು ಹೇಳಿರೋದು ವರದಿಯಾಗಿದೆ. ಅವರ ವಿರುದ್ಧ FIR ದಾಖಲಾಗುವ ಸಾಧ್ಯತೆಯೂ ಇದೆ ಎನ್ನಲಾಗಿದೆ. ಒಂದು ಕಡೆ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆ ಬಗ್ಗೆ ಬರೆಯಲು ಮತ್ತು ಉದಾಹರಣೆ ನೀಡಲು ಕೇಳಿದ್ದಕ್ಕಾಗಿ ಪ್ರಾಧ್ಯಾಪಕರನ್ನ ತೆಗೆದುಹಾಕಲಾಗಿದೆ ಮತ್ತು FIR ಬಗ್ಗೆ ಮಾತನಾಡಲಾಗ್ತಿದೆ. ಮತ್ತೊಂದೆಡೆ 2015ರಲ್ಲಿ ಗುಂಪು ಹಲ್ಲೆಗೊಳಗಾಗಿ ಕೊಲೆಯಾದ ಅಖ್ಲಾಕ್ ಪ್ರಕರಣವನ್ನು ಮುಚ್ಚಾಕೋಕೆ ಮತ್ತು ಆರೋಪಿಗಳನ್ನು ಖುಲಾಸೆಗೊಳಿಸೋಕೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯವನ್ನ ಬಳಸ್ತಿದೆ. ಸಾಮಾಜಿಕ ಸಾಮರಸ್ಯ ಹಾಳಾಗ್ತಿದೆ. ಖಾಸಿಂ ಕೊಲೆಯಾದ್ರು, ಪೆಹಲು ಖಾನ್ ಕೊಲೆಯಾದ್ರು, ನಿತೀಶ್ ಕುಮಾರ್ ಹಿಜಾಬ್ ಎಳಿತಾರೆ, ಬಿಜೆಪಿ ನಾಯಕರೊಬ್ಬರು ಮುಸ್ಲಿಂ ಇಂಡಿಗೋ ಉದ್ಯೋಗಿಯೊಂದಿಗೆ ಅನುಚಿತವಾಗಿ ವರ್ತಿಸ್ತಾರೆ. ಆದರೆ ಇದೇ ಸಾಮಾಜಿಕ ವಾಸ್ತವದ ಬಗ್ಗೆ ವಿಶ್ವವಿದ್ಯಾನಿಲಯದಲ್ಲಿ ಪ್ರಶ್ನೆ ಕೇಳಿದ್ರೆ ಪ್ರಾಧ್ಯಾಪಕರನ್ನ ತೆಗೆದುಹಾಕಲಾಗತ್ತೆ. ಹಾಗಾದ್ರೆ ಸೋಷಿಯಲ್ ವರ್ಕ್, ಸಮಾಜ ವಿಜ್ಞಾನ ಮತ್ತು ರಾಜ್ಯಶಾಸ್ತ್ರದಂತಹ ವಿಷಯಗಳನ್ನ ಯಾಕಾದ್ರೂ ಕಲಿಸಬೇಕು? ಅವುಗಳಲ್ಲಿ ಸತ್ಯವನ್ನ ಕೇಳಲಾಗೋದಿಲ್ಲ ಅಥವಾ ಸತ್ಯವನ್ನ ಬರೆಯಲಾಗೋದಿಲ್ಲ ಅಂದ್ರೆ ಬೋಧನೆಗೆ ಅರ್ಥ ಏನು? ಇದರ ನಂತರ ಬಹುಶಃ ಯಾವುದೇ ಪ್ರಾಧ್ಯಾಪಕರು ಅಂತಹ ಪ್ರಶ್ನೆಯನ್ನ ಕೇಳೋಕೆ ಧೈರ್ಯ ಮಾಡೋದಿಲ್ಲ ಮತ್ತು ಈ ಪ್ರಶ್ನೆಯನ್ನ ಅಲ್ಪಸಂಖ್ಯಾತ ಸಂಸ್ಥೆಯಾದ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದಲ್ಲಿಯೂ ಕೇಳಲು ಅವಕಾಶವಿಲ್ಲ. ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಸಂಕೀರ್ಣಗೊಳಿಸಲಾಗಿದೆ ಅಂತ ಅನೇಕ ಜನ ಆರೋಪಿಸುತ್ತಿದ್ದಾರೆ. ಭಾರತದಲ್ಲಿ ಮುಸ್ಲಿಮರು ದಬ್ಬಾಳಿಕೆಗೆ ಒಳಗಾಗ್ತಿದ್ರೆ ಮತ್ತು ಅದರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ರೆ ಒಬ್ಬ ಪ್ರಾಧ್ಯಾಪಕನಿಂದ ಕೆಲಸದಿಂದ ವಜಾಗೊಳಿಸೋದು ಅಥವಾ ಜೈಲಿಗೆ ಕಳಿಸೋಕೆ ತಯಾರಿ ನಡೆಸೋದು ಎಂತಹ ಸ್ಥಿತಿಯನ್ನ ಸೂಚಿಸುತ್ತೆ? ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರಿಗೆ ಏನಾಗ್ತಿದೆ ಅನ್ನೋದರ ವಿರುದ್ಧ ನಾವು ಪ್ರತಿಭಟಿಸುತ್ತಿದ್ದೇವೆ ಅಂತಾದ್ರೆ, ನಮ್ಮದೇ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಏನಾಗ್ತಿದೆ ಅನ್ನೋದರ ಬಗ್ಗೆ ಮಾತನಾಡದೇ ಇರುವುದು ಎಂತಹ ಅವಸ್ಥೆ ಅಲ್ವಾ? ಈ ವಿದ್ಯಮಾನ ನೋಡಿದ್ರೆ ಈಗ ವಿಶ್ವವಿದ್ಯಾನಿಲಯಗಳಲ್ಲೂ ಸ್ವತಂತ್ರ ಚಿಂತನೆ ಅಸ್ತಿತ್ವದಲ್ಲಿಲ್ಲ ಅಂತ ತೋರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.